ಮಡಿಲಿನ ಸೆಳೆತ. ಚೈತ್ರ ಮತ್ತು ಚೇತನ್ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿ ಮದುವೆಯಾದ ಜೋಡಿ. ಕಾಲೇಜೊಂದರಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತಿದ್ದ ಇವರಿಬ್ಬರ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೇಮವಾಗಿ ತಿರುಗಿ ಕಡೆಗೆ ಮದುವೆಯಲ್ಲಿ ಸುಖಾಂತಗೊಂಡಿತ್ತು. ಮನಮೆಚ್ಚಿದ ಸಂಗಾತಿಯೊಂದಿಗೆ ಇಬ್ಬರ ವೈವಾಹಿಕ ಜೀವನವು ಯಾವ ತಕರಾರಿಲ್ಲದೆ ಸಂತೋಷವಾಗಿ ಸಾಗುತ್ತಾ ಹೋಗುತ್ತಿತ್ತು. ಮನುಷ್ಯ ಸಂತೋಷವಾಗಿದ್ದಾಗ ಸಮಯ ಸರಿದು ಹೋಗುವುದು ಅರಿವೇ ಆಗುವುದಿಲ್ಲ. ಇವರ ಜೀವನದಲ್ಲೂ ಸಹ ಹಾಗೇ ಆಗಿತ್ತು. ಮದುವೆಯಾಗಿ 4 ವರುಷ ಹೇಗೆ ಕಳೆದು ಹೋಗಿದ್ದುದು ಇವರಿಗೆ ಗೊತ್ತಾಗಲಿಲ್ಲ. ಬೆಳಗ್ಗಿನಿಂದ ಸಂಜೆಯವರೆಗೂ ಯಾವಾಗಲೂ ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರುತ್ತಿದ್ದ ಚೈತ್ರಾಳಿಗೆ ಮದುವೆಯಾಗಿ 4 ವರುಷಗಳು ಕಳೆದುದರ ಕಡೆ ಗಮನವಿರದಿದ್ದರೂ ಅವಳ ಅತ್ತೆ ಜಾನಕಿ ಹಾಗೂ ಅವಳ ಅಮ್ಮ ಪದ್ಮಿನಿ ಅವಳ ಗಮನವನ್ನು ಸೆಳೆಯುವ ಕೆಲಸ ಮಾಡಿದ್ದರು. ಚೇತು, ನಿಮ್ಮಿಬ್ಬರಿಗೂ ಮದುವೆಯಾಗಿ 4 ವರುಷಗಳಾಗಿ ಹೋದುವು. ನೀವು ಇನ್ನಾದರೂ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತೀರಾ? ಹೇಗೆ ಎಂದು ಚೇತನ್ ಅಮ್ಮ ಮಗನನ್ನು ಎಚ್ಚರಿಸಿದರೆ, ಚೈತ್ರ, ನಿಮ್ಮ ಇಷ್ಟದಂತೆ ನಿಮ್ಮ ಮದುವೆಯಾಗಿ 4 ವರುಷಗಳನ್ನು ನಿಮಗೆ ಬೇಕಾದ ಹಾಗೆ ಸಂತೋಷದಿಂದ ಕಳೆದಿದ್ದೀರಿ. ಇನ್ನಾದರೂ ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ಇನ್ನು ಮುಂದಕ್ಕೆ ಹಾಕಬೇಡಿ. ಚೈತ್ರಳ ಅಮ್ಮ ಪದ್ಮಿನಿ ಮಗಳಿಗೆ ನೆನಪು ಮಾಡಿದ್ದರು. ತಮ್ಮ ಅಮ್ಮಂದಿರ ಬಾಯಿಂದ ಮಗುವಿನ ಪ್ರಸ್ತಾಪ ಬಂದಾಗ ಚೈತ್ರ ಹಾಗೂ ಚೇತನ್ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ಕೊಡುವುದಕ್ಕೆ ಇದು ಸೂಕ್ತ ಕಾಲವೆಂದುಕೊಂಡರು. ಆದರೆ ಇದುವರೆಗೂ ಅವರು ಯಾವುದೇ ರೀತಿಯ ಪ್ಲಾನಿಂಗ್ ಮಾಡಿರಲಿಲ್ಲವೆಂಬುದು ಅವರಿಬ್ಬರಿಗೆ ಮಾತ್ರ ಗೊತ್ತಿದ್ದರಿಂದ ತಮಗೆ ಇನ್ನೂ ಯಾಕೆ ಮಕ್ಕಳಾಗಿಲ್ಲವೆಂಬುದರ ಬಗ್ಗೆ ಸೀರಿಯಸ್ ಆಗಿ ಯೋಚಿಸಲು ಪ್ರಾರಂಭಿಸಿದರು. ಈ ಬಗ್ಗೆ ಯೋಚನೆ ಬಂದ ಕೂಡಲೇ ಹಲವಾರು ಡಾಕ್ಟರ್ ಬಳಿ ಹೋಗಿ ಎಲ್ಲ ರೀತಿಯ ತಪಾಸಣೆಗಳನ್ನು ಮಾಡಿಸಿಕೊಂಡರು. ಇಂತಹ ಓಡಾಟದಲ್ಲಿ ಮತ್ತೊಂದು ವರುಷವು ಸದ್ದಿಲ್ಲದೆ ಸರಿದು ಹೋದಾಗ ಅವರಿಗೆ ನಿಜಕ್ಕೂ ಆತಂಕ ಶುರುವಾಯಿತು. ಇವರನ್ನು ಪರೀಕ್ಷಿಸಿದ ವೈದ್ಯರೆಲ್ಲರೂ ಇಬ್ಬರಲ್ಲಿ ಯಾವುದೇ ದೋಷಗಳಿಲ್ಲವೆಂದು ಹೇಳುತ್ತಿದ್ದರೂ ಇವರಿಗೆ ಇನ್ನೂ ಮಕ್ಕಳಾಗದಿದ್ದಾಗ ಮನೆಯ ಹಿರಿಯರು ಹಲವು ದೇವರಿಗೆ ಹರಕೆ ಹೊತ್ತರು. ಆದರೆ ಅದೇಕೋ ದೇವರ ಕೃಪೆ ಅವರ ಮೇಲೆ ಬಿದ್ದಂತೆ ಕಾಣಲಿಲ್ಲ. ಮತ್ತೆರಡು ವರುಷಗಳು ಇದೇ ರೀತಿ ಉರುಳಿದಾಗ ಚೈತ್ರ ಹಾಗೂ ಚೇತನ್ ಇಬ್ಬರಿಗೂ ಇದೇ ಚಿಂತೆಯಾಗಿ ಕಾಡತೊಡಗಿತು. ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಉತ್ತರ ಹೇಳಿ ಹೇಳಿ ಸಾಕಾಗಿ ಹೋಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಚೇತನ್ನ ಆಪ್ತ ಗೆಳೆಯ ಪುನೀತ್ ಅವರ ಮನೆಗೆ ಬಂದು ತಾನೊಂದು ಮಗುವನ್ನು ಬಾಪೂಜಿ ಆಶ್ರಮದಿಂದ ದತ್ತು ಪಡೆದ ವಿಷಯವನ್ನು ಚೇತನ್ಗೆ ತಿಳಿಸಿದಾಗ ಚೇತನ್ ಮನಸ್ಸಿನಲ್ಲಿ ಒಂದು ಹೊಸ ಆಶಾಕಿರಣ ಮೂಡಿತು. ಅವನು ಪುನೀತ್ನೊಂದಿಗೆ ದತ್ತಕದ ವಿವರಗಳನ್ನು ಪಡೆದುಕೊಂಡನು. ಒಂದು ರಾತ್ರಿ ಮನೆಯವರೊಂದಿಗೆ ತಾನು ಒಂದು ಮಗುವನ್ನು ದತ್ತು ಪಡೆಯುವ ವಿಷಯದ ಬಗ್ಗೆ ಎಲ್ಲರೊಂದಿಗೆ ಚರ್ಚಿಸಿದಾಗ ಅವನ ತಾಯಿ ಅವನನ್ನು ವಿರೋಧಿಸಿದರು. ಆದರೆ ಚೈತ್ರಾಳಿಗೆ ತುಂಬ ಖುಷಿಯಾಗಿತ್ತು. ಹೇಗೋ ನಮ್ಮದಾಗಿ ಒಂದು ಮಗು ಜೀವನದುದ್ದಕ್ಕೂ ಜೊತೆಯಾಗಿ ಇರುತ್ತದಲ್ಲ ಎಂಬ ಸಮಾಧಾನ ಅವಳಿಗೆ ಸಿಕ್ಕಿತ್ತು. ವೈದ್ಯಕೀಯವಾಗಿ ಎಲ್ಲ ಸರಿಯಾಗಿದೆ ಎಂದು ಹೇಳುತ್ತಿದ್ದರೂ ಕೂಡ ವರ್ಷಗಳು ಕಳೆಯುತ್ತಿವೆಯೇ ವಿನಾ ತಾನು ಇನ್ನೂ ತಾಯಿಯಾಗುವ ಯಾವ ಸೂಚನೆಯೂ ತನ್ನಲ್ಲಿ ಕಂಡುಬರುತ್ತಿಲ್ಲವಾದ್ದರಿಂದ ಸುಮ್ಮನೆ ಕಾಯುವ ಬದಲು ಒಂದು ಅನಾಥ ಮಗುವನ್ನು ತಂದು ಸಾಕುವುದರಿಂದ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಎಂದು ಯೋಚಿಸಿ ಚೈತ್ರ ಚೇತನ್ಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು. ಅಷ್ಟೇ ಅಲ್ಲ, ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದಾಗ ಕಾನೂನಿನ ಪ್ರಕಾರ ತಂದೆಯ ವಯಸ್ಸು 40 ವರ್ಷದೊಳಗೆ ಇರಬೇಕಾಗಿರುವುದರಿಂದ ಇನ್ನು ಸುಮ್ಮನೆ ಕಾಯುವುದು ಸರಿಯಲ್ಲವೆಂದು ಅವರಿಬ್ಬರು ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿಬಿಟ್ಟರು. ಹೇಗೋ ತಾಯಿಯನ್ನು ಒಪ್ಪಿಸಿದ ಚೇತನ್ ಮಗುವನ್ನು ಲೀಗಲ್ ಆಗಿ ದತ್ತು ಸ್ವೀಕರಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡನು. ಶುಭ ಮುಹೂರ್ತವೊಂದರಲ್ಲಿ ಚೇತನ್ ಹಾಗೂ ಚೈತ್ರ ಇಬ್ಬರು ಪುನೀತ್ನೊಂದಿಗೆ ಬಾಪೂಜಿ ಆಶ್ರಮಕ್ಕೆ ಹೋಗಿ ಒಂದು ಮುದ್ದಾದ 15 ದಿನದ ಹೆಣ್ಣು ಮಗುವನ್ನು ಕಾನೂನು ರೀತ್ಯ ದತ್ತು ಪಡೆದುಕೊಂಡು ಮನೆಗೆ ಕರೆದುಕೊಂಡು ಬಂದೇ ಬಿಟ್ಟರು. ಹಸುಗೂಸು ಮಡಿಲು ತುಂಬಿದಾಗ ಚೈತ್ರ ಪುಳಕಗೊಂಡಳು. ತಾನು ಹೊತ್ತು ಹೆರೆದಿದ್ದರೂ ಆಗ ತಾನೇ ಭೂಮಿಗೆ ಬಂದಿರುವ ಹಾಲುಗೆನ್ನೆಯ ಹಸುಗೂಸು ತನ್ನದೆಂಬ ಹೆಮ್ಮೆಯಿಂದ ಅವಳು ಹಿಕ್ಕತೊಡಗಿದಳು. ಅದರ ಸ್ನಿಗ್ಧ ನಗು, ಮೆತ್ತ ಮೆತ್ತಗಿನ ಮೈನ ಹಿತಸ್ಪರ್ಶದಿಂದ ಪುಳಕಗೊಳ್ಳುತ್ತಿದ್ದಳು. 1-6 ತಿಂಗಳು ಕಾಲೇಜಿಗೆ ರಜೆ ಹಾಕಿ ಮಗುವಿನ ಆರೈಕೆಗೆ ನಿಂತಳು. ಅಚ್ಚುಕಟ್ಟಾಗಿ ಮಗುವಿನ ಲಾಲನೆ ಪಾಲನೆ ಮಾಡುತ್ತಿದ್ದಳು. ದತ್ತು ತೆಗೆದುಕೊಳ್ಳಲು ಮೊದಮೊದಲು ವಿರೋಧಿಸುತ್ತಿದ್ದ ಚೇತನ್ನ ಅಮ್ಮ ಅಪ್ಪ ಇಬ್ಬರು ಮುದ್ದು ಮಗುವಿನ ಆಟ ಪಾಠಗಳಿಗೆ ಮನಸೋತು
ಅದು ತಮ್ಮ ಮಗನ ಮಗು ಎಂಬುದನ್ನು ಒಪ್ಪಿಕೊಂಡು ಖುಷಿಯಾಗಿದ್ದರು. ಆ ಮುದ್ದು ಮಗುವಿಗೆ ಮನಸ್ವಿನಿ ಎಂದು ಹೆಸರಿಟ್ಟು ಅದ್ದೂರಿಯಾಗಿ ನಾಮಕರಣವನ್ನೂ ಮಾಡಿದರು. ಬಂದವರೆಲ್ಲ ಚೇತನ್, ಚೈತ್ರಾಳ ದೊಡ್ಡ ಗುಣವನ್ನು ಹೊಗಳಿ ಹೋಗುತ್ತಿದ್ದರು. ಮನಸ್ವಿನಿ ಎಲ್ಲರ ಮುದ್ದಿನ ಮನುವಾದಳು. ಮುದ್ದಿನ ಮಗಳು ಮನುವಿನ ಆಟ ಪಾಠಗಳನ್ನು ನೋಡುತ್ತಾ, ಮುದ್ದು ಮಾತುಗಳನ್ನು ಕೇಳುತ್ತಾ ಚೇತನ್ ಹಾಗೂ ಚೈತ್ರ ಆನಂದದಿಂದ ಕಾಲ ಕಳೆಯುತ್ತಾ ತಮ್ಮದೇ ಆದ ಪ್ರಪಂಚದಲ್ಲಿ ಇದ್ದು ಬಿಟ್ಟರು. ಅವರಿಗೆ ವರುಷಗಳು ಉರುಳಿದ್ದೇ ಗೊತ್ತಾಗಲಿಲ್ಲ. ಮುಂದೆ ಮನಸ್ವಿನಿ ಬೆಳೆದು ಪ್ರೌಢಳಾದಳು. ಅವಳೀಗ ಪ್ರೌಢಶಾಲೆಯ ಕೊನೆಯ ಹಂತದಲ್ಲಿದ್ದ ಕಿಶೋರಿ. ಎಲ್ಲವೂ ಅರ್ಥವಾಗುವ ವಯಸ್ಸು. ತಂದೆ ತಾಯಿಯ ಮನದಿಂಗಿತವನ್ನರಿತು ನಡೆವ ಮುದ್ದು ಮಗಳು. ಆಟ ಪಾಠಗಳಲ್ಲಿ ಮುಂಚೂಣಿಯಲ್ಲಿದ್ದು ತರಗತಿಗೆ ಮೊದಲಾಗಿ ತೇರ್ಗಡೆಯಾಗುತ್ತಿದ್ದಳು. ಮಗಳ ಏಳ್ಗೆಯನ್ನು ಕಂಡು ಚೇತನ್ ಹಾಗೂ ಚೈತ್ರಳಿಗೆ ಹೃದಯ ತುಂಬಿ ಬರುತ್ತಿತ್ತು. ಮಗಳು ಕೇಳಿದ್ದನ್ನೆಲ್ಲ ಪೂರೈಸುತ್ತಿದ್ದರು. ಅದು ಏಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅವರಿಬ್ಬರನ್ನು ಒಂದೊಂದು ಬಾರಿ ಆತಂಕದ ಕಾರ್ಮೋಡ ಆವರಿಸುತ್ತಿತ್ತು. ಇಷ್ಟು ಚೆನ್ನಾಗಿರುವ ಮಗಳಿಗೆ ಯಾರಾದರೂ ನಿಜವನ್ನು ತಿಳಿಸಿಬಿಟ್ಟರೆ, ನಿಜವಾದ ತಂದೆ ತಾಯಿ ನಾವೆಲ್ಲವೆಂಬ ವಿಷಯ ತಿಳಿದು ಹೋದರೆ ಆಗಾಗ ಅವರನ್ನು ಕಾಡುತ್ತಿತ್ತು. ಅಷ್ಟೇ ಅಲ್ಲದೆ ಮಗುವನ್ನು ಮನೆಗೆ ಕರೆದುಕೊಂಡು ಬರುವಾಗ ಬಾಪೂಜಿ ಆಶ್ರಮದ ವ್ಯವಸ್ಥಾಪಕರು ಮಗು ಪ್ರೌಢಾವಸ್ಥೆಗೆ ಬಂದಾಗ ಅದಕ್ಕೆ ನಿಜವಾದ ವಿಷಯವನ್ನು ತಿಳಿಸಿಬಿಡಿ, ಇಲ್ಲವಾದರೆ ಬೇರೆಯವರಿಂದ ವಿಷಯ ತಿಳಿದರೆ ಅದಕ್ಕೆ ಆಘಾತವಾಗಬಹುದು, ಹೇಗೆ ಬೇಕಾದರೂ ಪ್ರತಿಕ್ರಿಯಿಸಬಹುದು ಎಂದು ಹೇಳಿದ ಮಾತು ಅವರಿಬ್ಬರನ್ನು ಆಗಾಗ ಎಚ್ಚರಿಸುತ್ತಿತ್ತು. ಆದರೆ ಅವರಿಗೆ ಸತ್ಯವನ್ನು ಮಗುವಿಗೆ ತಿಳಿಸುವ ಧೈರ್ಯವಿರದೆ ಸಂದರ್ಭ ಬಂದಾಗ ತಿಳಿಸಿದರಾಯಿತು ಎಂದುಕೊಂಡು ಸುಮ್ಮನಿದ್ದರು. ಎಲ್ಲವೂ ಸರಿ ಹೋಯಿತೆಂದು ಸಂತೋಷದಿಂದ ಇದ್ದಾಗ ಏನಾದರೊಂದು ಏರುಪೇರು ಆಗಲೇಬೇಕಲ್ಲ. ಹಾಗೆಯೇ ಅವರ ಸಂಸಾರದಲ್ಲೂ ಚಿಂತೆ ಮೆಲ್ಲಗೆ ಇಣುಕತೊಡಗಿತು. ಈಗ ಕೆಲವು ದಿನಗಳಿಂದಲೂ ಮನುವಿನಲ್ಲಿ ಏನೋ ಒಂದು ರೀತಿಯ ಬದಲಾವಣೆಯಾಗಿರುವುದನ್ನು ಚೇತನ್ ಹಾಗೂ ಚೈತ್ರ ಗಮನಿಸುತ್ತಿದ್ದರು. ಅವಳು ಇತ್ತೀಚೆಗೆ ತಾನೊಬ್ಬಳೇ ಒಂದೇ ಕಡೆ ಕುಳಿತು ಏನನ್ನೋ ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದಳು. ಮಾತಿಲ್ಲ, ಕಥೆಯಿಲ್ಲ. ಚೇತನ್ ಮಾತನಾಡಿಸಿದರೂ ಮಾತನಾಡುತ್ತಿರಲಿಲ್ಲ. ಚೈತ್ರ ಕರೆದರೂ ಉತ್ತರ ಕೊಡುತ್ತಿರಲಿಲ್ಲ. ಊಟ ತಿಂಡಿಗಳ ಕಡೆಗೆ ಗಮನ ಕಡಿಮೆಯಾಗಿ ಓದಿನಲ್ಲೂ ಆಸಕ್ತಿ ಕಳೆದುಕೊಳ್ಳತೊಡಗಿದಳು. ಇದರ ಪರಿಣಾಮವಾಗಿ ಈ ಬಾರಿಯ ಟೆಸ್ಟ್ಗಳಲ್ಲೆಲ್ಲ ಫೇಲ್ ಆಗಿದ್ದಳು. ಇವಳೇನಾಗಿ ಹೋಗಿದೆ ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಮನುವಿನ ಈ ನಡವಳಿಕೆಗಳಿಂದ ಚೇತನ್ ಹಾಗೂ ಚೈತ್ರಳಿಗೆ ಆತಂಕವಾಯಿತು. ಎಷ್ಟು ಬಗೆಯಲ್ಲಿ ಕೇಳಿದರೂ ಮನು ಬಾಯೇ ಬಿಡುತ್ತಿರಲಿಲ್ಲ. ಮನುವಿನ ಈ ರೀತಿಯ ಬದಲಾವಣೆಯಿಂದ ಚೇತನ್ ಹಾಗೂ ಚೈತ್ರ ಅಸಹಾಯಕತೆಯಿಂದ ಬಳಲುತ್ತಿದ್ದರು. ಮನಸ್ವಿನಿಯನ್ನು ಹೇಗೆ ಸರಿಪಡಿಸುವುದೆಂಬುದು ಇಬ್ಬರಿಗೂ ಸವಾಲಾಗಿತ್ತು. ಏನು ಮಾಡಿದರೂ ಬಾಯಿ ಬಿಡದೆ ಏನೋ ಯೋಚಿಸುತ್ತಾ ಕುಳಿತಿರುತ್ತಿದ್ದ ಮಗಳನ್ನು ಕಂಡು ಚೈತ್ರಾಳಿಗೆ ದಿಕ್ಕೇ ತೋಚದಂತಾಯಿತು. ಮಗಳೊಂದಿಗೆ ಅನುನಯನದಿಂದ ಮಾತನಾಡುತ್ತಾ ಅವಳನ್ನು ಬದಲಿಸುವ ಪ್ರಯತ್ನ ಮಾಡುತ್ತಿದ್ದಳು. ಕೆಲವೊಮ್ಮೆ ನಗುನಗುತ್ತಾ ಮಾತನಾಡಿದರೆ ಮತ್ತೊಮ್ಮೆ ಮಂಕಾಗಿರುತ್ತಿದ್ದಳು. ಮನು ಹೀಗೇಕೆ ಇರುತ್ತಾಳೆ ಎಂಬ ಚಿಂತೆಯಿಂದ ಚೈತ್ರ ಕಂಗಾಲಾದಳು. ಆದರೆ ಇತ್ತೀಚೆಗೆ ಮನಸ್ವಿನಿಯ ಮನಸ್ಸಿನ ತುಂಬ ಗೊಂದಲ. ಅವಳ ಮನಸ್ಸಿನ ತುಂಬ ಅವಳ ಸ್ನೇಹಿತೆ ಶಶಿಯ ಮಾತುಗಳೇ ತುಂಬಿ ಹೋಗಿದ್ದವು. ತಾನು ಚೇತನ್ ಮತ್ತು ಚೈತ್ರ ಅವರ ದತ್ತುಪುತ್ರಿ ಎಂಬ ವಿಷಯ ತನ್ನ ಸ್ಕೂಲಿನಲ್ಲಿ ದಿನದಿಂದ ದಿನಕ್ಕೆ ಹರಡುತ್ತಿರುವುದನ್ನು ಕಂಡು ಅವಳಿಗೆ ಗೊಂದಲವಾಗಿತ್ತು. ತನ್ನ ನಿಜವಾದ ತಂದೆ ತಾಯಿ ಬೇರೆಯವರು ಎಂಬ ವಿಷಯ ತಿಳಿದಾಗ ಆ ಮನುವಿನ ಮನಸ್ಥಿತಿ ಹೇಗಿರಬೇಡ. ಯಾಕೋ ಅವಳಿಗೆ ಇತ್ತೀಚೆಗೆ ತನ್ನ ಅಪ್ಪ ಅಮ್ಮನ ಜೊತೆ ಮುಕ್ತವಾಗಿ ಬೆರೆಯಲು ಹಿಂಜರಿಕೆಯಾಗುತ್ತಿತ್ತು. ಆದಷ್ಟು ಅವಳು ಅವರಿಂದ ದೂರವಿರಲು ಪ್ರಯತ್ನ ಮಾಡುತ್ತಿದ್ದಳು. ಶಾಲೆಯಿಂದ ಬಂದ ಕೂಡಲೇ ತನ್ನ ಪಾಡಿಗೆ ತಾನು ತನ್ನ ರೂಮ್ ಸೇರಿಬಿಡುತ್ತಿದ್ದಳು. ಒಬ್ಬಳೇ ಕುಳಿತು ಆಲೋಚಿಸುತ್ತಿದ್ದಳು. ಹಾಗಾದರೆ ನಾನು ಇವರ ಸ್ವಂತ ಮಗಳಲ್ಲ, ದತ್ತುಪುತ್ರಿ. ನನ್ನ ಹೆತ್ತ ತಾಯಿ ತಂದೆ ಎಲ್ಲಿದ್ದಾರೋ ಅವರನ್ನು ನೋಡಲೇಬೇಕೆನಿಸಿದೆ. ಅವರಾದರೂ ಯಾಕೆ ಹೀಗೆ ಮಾಡಿದರು? ನನಗೆ ಇವರು ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದರೂ ನನ್ನ ಹೆತ್ತವರನ್ನು ನೋಡಲೇಬೇಕು. ಅವರೊಂದಿಗೆ ಜಗಳವಾಡಬೇಕು. ಆದರೆ ಅವರನ್ನು ಹುಡುಕುವುದಾದರೂ ಹೇಗೆ? ಯಾರ ಸಹಾಯ ಕೇಳಲಿ? ನನ್ನ ಆತ್ಮೀಯ ಗೆಳತಿ ಶಶಿಯನ್ನು ಕೇಳಿದರೆ ಹೇಗೆ? ಈ ಯೋಚನೆಯಲ್ಲೇ ಮನು ಕಾಲ ಕಳೆಯುತ್ತಾ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾಗ ಚೇತನ್ ಹಾಗೂ ಚೈತ್ರಾಳಿಗೆ ನಿಜಕ್ಕೂ ಚಿಂತೆಯಾಯಿತು.
ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕಬೇಕೆಂದು ಅವರು ನಿರ್ಧರಿಸಿದರು. ಅಂದು ಬೆಳಿಗ್ಗೆ ಎದ್ದ ಕೂಡಲೇ ಬೀದಿ ಬಾಗಿಲಿಗೆ ನೀರು ಹಾಕಲು ಬಂದ ಚೈತ್ರಾಳಿಗೆ ಬೀದಿ ಬಾಗಿಲು ಗೇಟ್ ಎಲ್ಲವೂ ಹಾರು ಹೊಡೆದಂತೆ ತೆಗೆದಿರುವುದನ್ನು ಕಂಡು ಗಾಬರಿಯಾಯಿತು. ಅವಳು ಮೊದಲು ಚೇತನ್ಗೆ ವಿಷಯ ತಿಳಿಸಿ ಮನುವಿನ ರೂಮ್ನತ್ತ ಓಡಿದಳು. ಅಲ್ಲಿ ಮಗಳು ಇಲ್ಲದಿರುವುದನ್ನು ಗಮನಿಸಿ ಅವಳ ಆತಂಕ ಇಮ್ಮಡಿಸಿತು. ಇಡೀ ಮನೆ, ಹಿತ್ತಲು, ಬಚ್ಚಲು, ಕಾಂಪೌಂಡ್ ಎಲ್ಲ ಕಡೆ ಹುಡುಕಾಡಿದರು. ಆದರೆ ಮನು ಎಲ್ಲೂ ಕಾಣದಿದ್ದಾಗ ಚೈತ್ರ ಕುಸಿದು ಹೋದಳು. ಅಕ್ಕಪಕ್ಕದ ಮನೆ, ಸ್ನೇಹಿತರ ಮನೆ ಎಲ್ಲ ಕಡೆಯೂ ವಿಚಾರಿಸಿದರು. ಎಲ್ಲೂ ಕಾಣದಿದ್ದಾಗ ಚೈತ್ರ ಜೋರಾಗಿ ಅಳತೊಡಗಿದಳು. ಚೇತನ್ ಮುಂದೇನು ಮಾಡಬೇಕೆಂದು ಯೋಚಿಸುತ್ತಿದ್ದನು. ಅವನಿಗೆ ಮೊದಲು ಪುನೀತ್ನ ನೆನಪಾಯಿತು. ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದನು. ಸದ್ಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಏನು ಬೇಡ ಎಂದುಕೊಂಡರು. ಇವತ್ತು ಸಂಜೆಯವರೆಗೂ ಕಾದು ನೋಡಿ, ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯಿತು ಎಂದುಕೊಂಡರು. ವಿಷಯ ತಿಳಿದ ಕೂಡಲೇ ಚೇತನ್ ತಂದೆ ತಾಯಿಯರು ರೂಮ್ನಿಂದ ಏದುತ್ತಾ ಬಂದರು. ನನಗೆ ಇದು ಹೀಗೆ ಆಗಬಹುದು ಅಂತ ಅನಿಸುತ್ತಿತ್ತು ಕಣೋ ಚೇತು. ಯಾವ ರಕ್ತವೋ ಏನೋ, ಬೇರೆ ಮಕ್ಕಳನ್ನು ಕರೆದುಕೊಂಡು ಬಂದು ಅದ್ಧೂರಿಯಾಗಿ ಸಾಕಿದರು. ಅವರ ಹುಟ್ಟು ಅವರಿಗೆ, ನೀವು ಶ್ರಮ ಪಡೋದು ಅಷ್ಟೇ ನಿಮಗೆ ದಕ್ಕೋದು. ಚೇತನ್ ತಾಯಿ ಜಾನಕಮ್ಮ ತಮ್ಮ ವರಸೆಯನ್ನು ಪ್ರಾರಂಭಿಸಿದಾಗ ಅವನ ತಂದೆ ಮಧ್ಯಪ್ರವೇಶಿಸಿ, ಈಗ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ವರ್ತಿಸಬೇಕು. ಜಾನಕಿ, ನೀನು ಬಾಯಿಗೆ ಬಂದದ್ದನ್ನು ಹರಟಬೇಡ. ಸದ್ಯಕ್ಕೆ ಮನುವನ್ನು ಹುಡುಕುವ ಕೆಲಸ ಆಗಬೇಕು, ಇದರ ಬಗ್ಗೆ ಯೋಚಿಸೋಣ ಎಂದಾಗ ಎಲ್ಲರೂ ತೆಪ್ಪಗಾದರು. ಎಲ್ಲರೂ ಒಂದೊಂದು ಕಡೆ ಕುಳಿತು ತಮ್ಮದೇ ಯೋಚನೆಯಲ್ಲಿ ಮುಳುಗಿದ್ದಾಗ ಮನೆಯ ಕೆಲಸದವಳು ಬಂದಿದ್ದರಿಂದ ಚೈತ್ರ ಮೇಲೆದ್ದಳು. ಅವಳು ಕೆಲಸದವಳ ಹಿಂದೆ ಮನುವಿನ ರೂಮ್ಗೆ ಹೋಗಿ ಸೂಕ್ಷ್ಮವಾಗಿ ಗಮನಿಸಿದಳು. ಏನಾದರೂ ಸುಳಿವು ಸಿಗಬಹುದೇನೋ ಎಂಬ ಆಸೆಯಿಂದ ಸುತ್ತಲೂ ಕಣ್ಣಾಡಿಸತೊಡಗಿದಳು. ಕೆಲಸದವಳು ಹಾಸಿಗೆ ಸರಿ ಮಾಡುತ್ತಿದ್ದಾಗ ಸಿಕ್ಕಿದ ಬಿಳಿಯ ಹಾಳೆಯನ್ನು ಚೈತ್ರಾಳಿಗೆ ಕೊಟ್ಟಾಗ ಚೈತ್ರ ಅದನ್ನು ಬಿಡಿಸಿ ಓದತೊಡಗಿದಳು. ಬಿಳಿಯ ಹಾಳೆಯನ್ನು ಬಿಡಿಸಿ ಓದುತ್ತಾ ಹೋದ ಚೈತ್ರಾಳಿಗೆ ದಿಗ್ಭ್ರಮೆಯಾಗಿತ್ತು. ಅಮ್ಮ, ಅಪ್ಪ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನನಗೆ ಇತ್ತೀಚೆಗೆ ಶಾಲೆಯ ಗೆಳತಿಯರಿಂದ ನಾನು ನಿಮಗೆ ದತ್ತು ಮಗಳು, ನನ್ನ ನಿಜವಾದ ತಂದೆ ತಾಯಿ ನೀವಲ್ಲ ಎಂಬ ಸತ್ಯ ತಿಳಿದಾಗಿನಿಂದ ನಾನು ಗೊಂದಲದಲ್ಲಿ ಒದ್ದಾಡುತ್ತಿದ್ದೆ. ನನಗೆ ಏನು ಬೇಡವೆನಿಸಿ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡೆ. ಇತ್ತೀಚೆಗಂತೂ ನನಗೆ ನನ್ನ ಹೆತ್ತ ತಾಯಿ ತಂದೆಯರನ್ನು ನೋಡಬೇಕೆಂಬ ಹಂಬಲ ಹೆಚ್ಚುತ್ತಿತ್ತು. ಅವರ ಅನ್ವೇಷಣೆಗಾಗಿ ಹೊರಟಿದ್ದೇನೆ. ಕೆಲಸ ಮುಗಿದ ನಂತರ ಬರುತ್ತೇನೆ. ದಯವಿಟ್ಟು ಕ್ಷಮಿಸಿ. ಇಂತಿ ನಿಮ್ಮ ಪ್ರೀತಿಯ ಮನು. ಪತ್ರವನ್ನು ಓದಿದ ಚೈತ್ರ ಚೇತನ್ ಹತ್ತಿರ ಓಡಿದಳು. ಹಾಲ್ನಲ್ಲಿ ಕುಳಿತಿದ್ದ ಚೇತನ್ ಕೈಲಿ ಪತ್ರ ಕೊಟ್ಟಳು. ಪತ್ರವನ್ನು ಓದಿದ ಚೇತನ್ಗೂ ಶಾಕ್ ಆಯಿತು. ಅಲ್ಲ, 15 ದಿನಗಳ ಮಗುವನ್ನು ತಂದು ನಮ್ಮದೆಂದು ಸಾಕಿ ಸಲುಹಿದ ಮಗುವು ಇಂದು ಇಷ್ಟು ಬೇಗ ಹೀಗೆಲ್ಲ ಯೋಚಿಸುವ ಶಕ್ತಿ ಬೆಳೆಸಿಕೊಂಡು ಹೊರಟು ಬಿಟ್ಟಿದ್ದಲ್ಲ. ಅವಳಿಗೆ ನಾವು ಏನು ಕಡಿಮೆ ಮಾಡಿದ್ದೆವು? ಅವಳಿಗೆ ಯಾರು ವಿಷಯ ತಿಳಿಸಿರಬಹುದು? ಚೇತನ್ ಪೇಚಾಡಿಕೊಂಡಾಗ ಚೈತ್ರಾಳಿಗೆ ಇದ್ದಕ್ಕಿದ್ದಂತೆ ಅಂದಿನ ಆ ಘಟನೆ ನೆನಪಾಯಿತು. ಈಗ ವಾರದ ಹಿಂದೆ ಚೈತ್ರ ಒಂದು ದಿನ ತಲೆನೋವೆಂದು ಮನೆಗೆ ಬಂದಿದ್ದಾಗ ಮನು ಶಾಲೆಯಿಂದ ಬಂದವಳು ತುಂಬ ಸಮಯ ತನ್ನ ಗೆಳತಿ ಶಶಿಯೊಂದಿಗೆ ಗೇಟ್ ಬಳಿ ನಿಂತು ಏನೋ ಮಾತನಾಡುತ್ತಿದ್ದುದು. ಅದನ್ನು ಗಮನಿಸಿ ತಾನು ಹೊರಗೆ ಬಂದಾಗ ತನ್ನನ್ನು ನೋಡಿದ ತಕ್ಷಣ ಮನು ಗಾಬರಿಗೊಂಡದ್ದು. ನಂತರ ಮನು ಇದ್ದಕ್ಕಿದ್ದಂತೆ ಬದಲಾದದ್ದು ಎಲ್ಲವೂ ನೆನಪಾದವು. ಹೀಗಾಗಿ ಮನುವಿನ ಬದಲಾವಣೆಯ ಹಿಂದೆ ಯಾರದೋ ಕೈವಾಡವಿದೆ ಎಂಬುದು ಅವಳಿಗೆ ಅರ್ಥವಾಯಿತು. ಮನುದು ತಪ್ಪಿಲ್ಲಾರಿ. ಬೆಳೆಯುತ್ತಿರುವ ಅವಳಲ್ಲಿ ಹಲವಾರು ಗೊಂದಲಗಳು ಏಳುವುದು ಸಹಜ. ಅವಳ ತಿಳಿಯಾದ ಮನಸ್ಸಿನ ಮೇಲೆ ಯಾರೋ ಕಲ್ಲು ಹೊಡೆಯುವ ಕೆಲಸ ಮಾಡಿದ್ದಾರೆ. ಹೇಗೋ ಒಟ್ಟಾರೆ ತಾನೇನು ಮಾಡುತ್ತಿದ್ದೇನೆಂಬುದನ್ನು ಬರೆದಿಟ್ಟು ಹೋಗಿದ್ದಾಳಲ್ಲ ಬಿಡಿ. ಚೈತ್ರ ಮಂಕಾಗಿ ಕುಳಿತಳು. ಚೇತನ್ ತಾಯಿ ಜಾನಕಮ್ಮನವರಂತೂ ಬಾಯಿಗೆ ಬಂದಂತೆ ಮನುವಿನ ವಿರುದ್ಧವಾಗಿ ಒಟಗುಡುತ್ತಲೇ ಇದ್ದರು. ಯಾರಿಂದಲೋ ವಿಷಯ ತಿಳಿಯುವ ಬದಲು ನಾವೇ ತಿಳಿಸಿಬಿಡಬೇಕಿತ್ತು. ಅದಕ್ಕಾಗಿ ನಾನು ಇನ್ನು ಸ್ವಲ್ಪ ಕಾಲಾವಕಾಶಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರೊಳಗೆ ಈ ಅನಾಹುತ ಆಗಿ ಹೋಯಿತು. ಚೇತನ್ ಪೇಚಾಡಿಕೊಂಡ. ಮಗುವನ್ನು ಪಡೆಯುವಾಗ ಬಾಪೂಜಿ ಆಶ್ರಮದ ಮ್ಯಾನೇಜರ್ ಮಗುವು ಪ್ರೌಢಳಾದಾಗ ನಿಜ ತಿಳಿಸಿಬಿಡಬೇಕೆಂದು ಹೇಳಿದ್ದ ಮಾತುಗಳು ಅವನಿಗೆ ನೆನಪಾದವು.
ಮನು ತಾನೇ ಮನೆಗೆ ಹಿಂತಿರುಗಿ ಬರುವುದಾಗಿ ತಿಳಿಸಿದ್ದುದರಿಂದ ಎಲ್ಲರೂ ಒಂದು ರೀತಿ ಸಮಾಧಾನಗೊಂಡಿದ್ದರು. ವಯಸ್ಸಿಗೆ ಬಂದ ಹುಡುಗಿ ಎಲ್ಲಿ ಅಲೆಯುತ್ತಿದ್ದಾಳೋ ಏನೋ ಎಂಬ ಆತಂಕ ಚೈತ್ರಳನ್ನು ಕಾಡದಿರಲಿಲ್ಲ. ಅವಳು ಎಲ್ಲಿ ಹೋಗಿರಬಹುದೆಂಬುದನ್ನು ಹೇಗಾದರೂ ಪತ್ತೆ ಮಾಡಬೇಕೆಂದು ಅವಳನ್ನು ತಂದಿದ್ದ ಬಾಪೂಜಿ ಆಶ್ರಮಕ್ಕೆ ವಿಷಯ ತಿಳಿಸಿದ್ದರು. ಚೈತ್ರ ಅವಳ ಶಾಲೆಗೆ ಹೋಗಿ ಪ್ರಿನ್ಸಿಪಾಲ್ರ ಜೊತೆ ಮಾತನಾಡಿದಾಗ ಅವರು ಇತ್ತೀಚೆಗೆ ಮನಸ್ವಿನಿ ಯಾರೊಂದಿಗೂ ಬೆರೆಯದೆ ಪಾಠದ ಕಡೆಗೂ ಗಮನ ಕೊಡದೆ ಯಾವಾಗಲೂ ಒಬ್ಬಳೇ ಮಂಕಾಗಿ ಇರುತ್ತಿದ್ದುದನ್ನು ಅವಳ ಟೀಚರ್ಸ್ ಗಮನಿಸಿ ನನಗೆ ವಿಷಯ ತಿಳಿಸಿದ್ದರು. ನಾನು ನಿಮ್ಮನ್ನು ಕರೆಸಿಕೊಂಡು ಅವಳ ಕ್ಲಾಸ್ ಟೀಚರ್ಸ್ ಹತ್ತಿರ ಹೇಳಿದ್ದೆ. ಅಷ್ಟರಲ್ಲಿ ನೀವೇ ಬರುವಂತಾಯಿತು. ಸೋ ಸಾರಿ ಎಂದು ಹೇಳಿದಾಗ ಚೈತ್ರಾಳ ಅನುಮಾನ ಹೆಚ್ಚಾಯಿತು. ಕಡೆಗೆ ಅವಳ ಕ್ಲೋಸ್ ಫ್ರೆಂಡ್ ಶಶಿಯನ್ನು ವಿಚಾರಿಸೋಣವೆಂದು ಅವಳು ಶಶಿಯ ಬಳಿಗೆ ಬಂದು ಕೇಳಿದಳು. ಮುಂದೆ ತನಗೇನಾಗುತ್ತದೋ ಎಂಬ ಭಯದಿಂದ ಶಶಿ ಎಲ್ಲವನ್ನೂ ಬಾಯಿಬಿಟ್ಟಳು. ಆಂಟಿ, ಈಗ 1-2 ತಿಂಗಳಿನಿಂದ ಅವಳಿಗೆ ತಾನು ದತ್ತುಪುತ್ರಿ ಎಂಬ ವಿಷಯ ತಿಳಿದು ಹೋಗಿ ಅವಳ ನಿಜವಾದ ತಂದೆ ತಾಯಿಯನ್ನು ನೋಡಬೇಕೆಂದು ಹಂಬಲಿಸುತ್ತಲೇ ಇದ್ದಳು. ಹಾಗಾಗಿ ಅವಳು ಎಲ್ಲ ಅನಾಥಾಶ್ರಮಗಳಿಗೂ ಹೋಗಿ ತನ್ನ ನಿಜವಾದ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಆಗಾಗ್ಗೆ ನನ್ನ ಬಳಿ ಹೇಳುತ್ತಿದ್ದಳು. ಅಷ್ಟೇ ನನಗೆ ಗೊತ್ತಿರೋ ವಿಷಯ. ಅವಳಿಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಚೈತ್ರ ಶಶಿಯನ್ನು ಮತ್ತೆ ಕೇಳಿದಾಗ, ಆಂಟಿ, ಒಂದು ದಿನ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಮನುವನ್ನು ಬಾಪೂಜಿ ಆಶ್ರಮದಿಂದ ದತ್ತು ತಂದ ವಿಷಯ ಮಾತನಾಡಿಕೊಳ್ಳುತ್ತಿದ್ದಾಗ ನಾನು ಕೇಳಿಸಿಕೊಂಡೆ. ಒಂದು ದಿನ ಮನುವಿಗೆ ಈ ವಿಷಯವನ್ನು ಗುಟ್ಟಾಗಿ ತಿಳಿಸಿಬಿಟ್ಟೆ. ಐ ಆಮ್ ಸಾರಿ ಆಂಟಿ, ನನ್ನನ್ನು ಕ್ಷಮಿಸಿಬಿಡಿ. ಇಷ್ಟು ಹೇಳಿದ ಶಶಿ ಮುಂದಿನ ಮಾತುಕತೆಗೆ ಅವಕಾಶ ನೀಡದೆ ಮನೆಗೆ ಓಡಿಬಿಟ್ಟಳು. ಶಶಿಯಿಂದ ವಿಷಯ ತಿಳಿದ ಮೇಲೆ ಚೈತ್ರಾಳಿಗೆ ಇನ್ನೊಂದು ರೀತಿ ಯೋಚನೆಯಾಯಿತು. ಮನೆಯ 4 ಗೋಡೆಯ ಒಳಗೆ ಗೌಪ್ಯವಾಗಿಟ್ಟಿದ್ದ ವಿಷಯ ಹೇಗೆ ಹೊಸಲು ದಾಟಿತು? ನಮ್ಮ ಮನೆಗೆ ಮುಳುವಾಯಿತು. ಆಗ ತಾನೇ ಪ್ರಪಂಚಕ್ಕೆ ಬಂದಿಳಿದಿದ್ದ ಹಸುಗೂಸನ್ನು ಸ್ವಂತ ಮಗುವಿನಂತೆ ಯಾವುದೇ ಕೊರತೆ ಇಲ್ಲದೆ ಪ್ರೀತಿ ಅಕ್ಕರೆಗಳನ್ನು ತೋರಿಸಿ ಬೆಳೆಸಿದ್ದೆವು. ಪ್ರೀತಿಯ ಮಡಿಲಿಗಿಂತ ಹೆತ್ತ ಒಡಲೇ ಹೆಚ್ಚೆ. ಕರುಳ ಸಂಬಂಧಕ್ಕೆ ಇಷ್ಟು ಶಕ್ತಿ ಇದೆಯೇ? ಇದೇ ಯೋಚನೆಯಲ್ಲಿ ಹಗಲು ಕಳೆದು ಇರುಳು ಬಂದಿತ್ತು. ರಾತ್ರಿ 10 ಗಂಟೆಯ ಹೊತ್ತರ ಸಮಯ ಸರಿದಿತ್ತು. ಆದರೂ ಮನಸ್ವಿನಿಯ ಸುಳಿವಿಲ್ಲ. ಎಲ್ಲರ ಆತಂಕ ಎಲ್ಲೆ ಮೀರಿತ್ತು. ಇತ್ತ ಪುನೀತ್ನ ಸಹಕಾರದಿಂದ ಬಾಪೂಜಿ ಆಶ್ರಮಕ್ಕೆ ಫೋನ್ ಮಾಡಿ 16 ವರ್ಷಗಳ ಹುಡುಗಿ ತನ್ನ ತಂದೆ ತಾಯಿಯ ಬಗ್ಗೆ ಕೇಳಿಕೊಂಡು ಬಂದಿದ್ದಳಾ ಎಂದು ವಿಚಾರಿಸಿದಾಗ ಅಲ್ಲಿಯ ಮುಖ್ಯಸ್ಥರು, ಒಂದು ಹುಡುಗಿ ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದಳು. ನಾವು ಅವಳಿಗೆ ತಿಳುವಳಿಕೆ ಹೇಳಿ ಕಳಿಸಿದ್ದೇವೆ. ನೀವು ಇದುವರೆಗೂ ನಿಜವನ್ನು ಆ ಹುಡುಗಿಗೆ ಯಾಕೆ ತಿಳಿಸಿಲ್ಲ? ಅದಕ್ಕೆ ಹೀಗಾಗಿರೋದು. ನಾವು ನಮ್ಮ ಆಶ್ರಮದ ಒಬ್ಬರ ಜೊತೆ ನಿಮ್ಮ ಮಗಳನ್ನು ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದೇವೆ ಎಂದು ಎಲ್ಲ ವಿವರಗಳನ್ನು ತಿಳಿಸಿದಾಗ ಚೇತನ್ ಹಾಗೂ ಚೈತ್ರಾಳಿಗೆ ನಿರಾಳವಾಯಿತು. ಚೇತನ್ ಫೋನ್ ಇಟ್ಟ 5 ನಿಮಿಷಕ್ಕೆ ಮನೆಯ ಮುಂದೆ ಜೀಪು ನಿಂತಂತಾಗಿ ಎಲ್ಲರೂ ಮುಂದಿನ ಬಾಗಿಲಿನತ್ತ ಧಾವಿಸಿದರು. ಬಾಪೂಜಿ ಆಶ್ರಮದ ಒಬ್ಬ ಹಿರಿಯರು ಮನಸ್ವಿನಿಯೊಂದಿಗೆ ಜೀಪಿನಿಂದ ಇಳಿದು ಬಂದಾಗ ಎಲ್ಲರ ಮನಸ್ಸಿನ ಆತಂಕಗಳು ದೂರವಾಗಿದ್ದವು. ನಿಧಾನಗತಿಯಲ್ಲಿ ತಲೆ ಬಗ್ಗಿಸಿಕೊಂಡು ಬರುತ್ತಿದ್ದ ಮನಸ್ವಿನಿ ಚೈತ್ರಾಳನ್ನು ಕಂಡ ಕೂಡಲೇ ಬಿಗಿದಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಾಗ ಎಲ್ಲರೂ ಒಳಕ್ಕೆ ನಡೆದರು. ಮನಸ್ವಿನಿ ಒಳಗೆ ಹೋದ ನಂತರ ಆಶ್ರಮದ ಹಿರಿಯರು ಚೇತನ್ಗೆ ವಂದಿಸಿ ಹೊರಟುಬಿಟ್ಟರು. ತನ್ನ ಮನದ ದುಃಖದ ಆವೇಗ ಕಡಿಮೆಯಾಗುವ ತನಕ ಅತ್ತು ಹಗುರವಾದ ನಂತರ ಮನಸ್ವಿನಿ ಎಲ್ಲರಲ್ಲೂ ಕೈಮುಗಿದು ಕ್ಷಮೆಯಾಚಿಸಿದಳು. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನನಗೆ ನನ್ನ ಗೆಳತಿಯರಿಂದ ನಾನು ನಿಮ್ಮ ದತ್ತಪುತ್ರಿ ಎಂದು ತಿಳಿದಾಗಿನಿಂದ ನನ್ನ ನಿಜವಾದ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಹಾಗೂ ಹಂಬಲ ಹೆಚ್ಚಾಗುತ್ತಿತ್ತು. ನನಗೆ ಇದನ್ನು ಬಿಟ್ಟು ಬೇರೆ ಏನೂ ಬೇಡವೆನಿಸಿತು. ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡೆ. ಆ ಸಮಯದಲ್ಲಿ ನನ್ನ ಆಪ್ತ ಗೆಳತಿ ಶಶಿ ನನ್ನ ಸಹಾಯಕ್ಕೆ ನಿಂತು ಇಲ್ಲಿಯ ಎಲ್ಲ ಅನಾಥಾಶ್ರಮದ ವಿವರಗಳನ್ನು ತಂದುಕೊಟ್ಟಳು. ನಂತರ ನಾನು ನನ್ನ ಹೆತ್ತವರನ್ನು ಅರಸುತ್ತಾ ಹೊರಟೆ. 1-2-3 ಆಶ್ರಮಗಳನ್ನು ಮುಗಿಸಿ ಬಾಪೂಜಿ ಆಶ್ರಮಕ್ಕೆ ಬಂದಾಗ ಅಲ್ಲಿಯ ಮ್ಯಾನೇಜರ್ ನನ್ನ ಕಣ್ಣು ತೆರೆಸಿ ಬುದ್ಧಿ ಹೇಳಿದರು. ಹೇಳುತ್ತಾ ಮನು ಬಿಕ್ಕಲು ಶುರು ಮಾಡಿದಾಗ ಚೇತನ್ ಅವಳಿಗೆ ನೀರು ತಂದು ಕುಡಿಯಲು ಕೊಟ್ಟ.
ಚೈತ್ರ ಅವಳ ಬೆನ್ನನ್ನು ನೇವರಿಸುತ್ತಿದ್ದಳು. ಸ್ವಲ್ಪ ಹೊತ್ತು ಅವಳಿಗೆ ಸಮಾಧಾನವಾದ ನಂತರ ಎಲ್ಲರೂ ಅವಳಿಗೆ ಧೈರ್ಯ ಹೇಳಿ ಊಟಕ್ಕೆ ಎಬ್ಬಿಸಿದಾಗ ಮನು ಮತ್ತೆ ತನ್ನ ಮಾತುಗಳನ್ನು ಮುಂದುವರೆಸಿದಳು. ಅಮ್ಮ, ಆಶ್ರಮದ ಮ್ಯಾನೇಜರ್ ನನ್ನನ್ನು ಕರೆದುಕೊಂಡು ಇಡೀ ಆಶ್ರಮವನ್ನು ಸುತ್ತಿಸಿ ಮಿಕ್ಕ ಹುಡುಗರನ್ನು ತೋರಿಸುತ್ತಾ, ಇವರಾರಿಗೂ ಇನ್ನೂ ಯಾವ ತಂದೆ ತಾಯಿಯರು ಸಿಕ್ಕಿಲ್ಲ. ನಿನಗೆ ಕೇವಲ ನೀನು ಹುಟ್ಟಿದ 15 ದಿನಗಳಲ್ಲಿ ತಂದೆ ತಾಯಿ ಸಿಕ್ಕಿದ್ದಾರೆ. ನಿನಗಾಗಿ ಒಂದು ಮನೆ ಸಿಕ್ಕಿದೆ, ಸಮಾಜದಲ್ಲಿ ಒಂದು ಸ್ಥಾನ ಸಿಕ್ಕಿದೆ, ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಆದರೂ ನೀನು ಯಾಕೆ ನಿನ್ನ ಹೆತ್ತವರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತೀಯ? ಅವರಾರೆಂದು ನಮಗೆ ಗೊತ್ತಿಲ್ಲ. ನೀನು ಹುಟ್ಟಿದ ಕೆಲವೇ ಗಂಟೆಗಳೊಳಗೆ ನಿನ್ನನ್ನು ನಮ್ಮ ಆಶ್ರಮದ ಮುಂದೆ ಮಲಗಿಸಿ ಹೋಗಿದ್ದರು. ನಿನ್ನನ್ನು ಮಡಿಲಲ್ಲಿಟ್ಟುಕೊಂಡು ಅಕ್ಕರೆಯಿಂದ ಮನೆಗೆ ಕೊಂಡೊಯ್ದು ತಮ್ಮ ಮಗಳಾಗಿಸಿಕೊಂಡು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ನಿನ್ನ ಈಗಿನ ತಂದೆ ತಾಯಿಯೇ ನಿನಗೆ ನಿಜವಾದ ತಂದೆ ತಾಯಿಯರು. ಬೇಡದ ಯೋಚನೆಗಳನ್ನು ಬಿಟ್ಟು ಇಷ್ಟು ವರ್ಷಗಳು ಇದ್ದಂತೆ ಮುಂದೆಯೂ ಇರು. ಅಂತಹ ತಂದೆ ತಾಯಿಯರು ನಿನಗೆ ಸಿಕ್ಕಿರುವುದು ನಿನ್ನ ಪುಣ್ಯ. ಇನ್ನು ಮುಂದೆ ನಿನ್ನ ಹೆತ್ತವರನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಕೇವಲ ಹೆತ್ತು ಬಿಟ್ಟು ಬೀದಿಗೆ ಇಟ್ಟು ಹೋದ ನಿನ್ನ ನಿಜವಾದ ಹೆತ್ತವರಿಗಿಂತ ನಿನ್ನನ್ನು ಎದೆಗಾನಿಸಿಕೊಂಡು ಅಕ್ಕರೆಯನ್ನು ನೀಡುತ್ತಾ ನಿನಗಾಗಿ ಹಂಬಲಿಸುವ ನಿನ್ನ ಸಾಕು ತಂದೆ ತಾಯಿಯರೇ ನಿಜವಾದ ನಿನ್ನ ತಂದೆ ತಾಯಿಯರು ಎಂದು ನನ್ನ ಕಣ್ಣು ತೆರೆಸಿದರು. ಇನ್ನು ಮುಂದೆ ಎಂದಿಗೂ ಇಂತಹ ತಪ್ಪು ಮಾಡುವುದಿಲ್ಲ. ನನಗೆ ದೇವಕಿ ಅಮ್ಮನಿಗಿಂತ ಯಶೋದೆ ಅಮ್ಮನೇ ಸರ್ವಸ್ವ. ಹೆತ್ತ ಒಡಲಿಗಿಂತ ಸಾಕಿದ ಒಡಲೇ ನನಗೆ ಹಿತವಾದದ್ದು ಎಂಬುದು ನನಗೆ ಈಗ ಅರ್ಥವಾಯಿತು. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಮನಸ್ವಿನಿ ಕೈ ಮುಗಿದು ಕೇಳಿಕೊಂಡಾಗ ಚೇತನ್ ಹಾಗೂ ಚೈತ್ರ ಅವಳನ್ನು ಅಪ್ಪಿಕೊಂಡು ಸಂತೈಸಿದರು. ಬೆಳಗ್ಗಿನಿಂದ ಇದ್ದ ಎಲ್ಲರ ಆತಂಕಗಳು ದೂರವಾಗಿ ಎಲ್ಲರ ಮನಸ್ಸು ಹಗುರವಾದವು. ಫ್ರೆಂಡ್ಸ್, ಈ ಕತೆ ಹೇಗನ್ನಿಸ್ತು ನಿಮಗೆ? ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕತೆ ಕೇಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.